ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಮತ್ತೊಂದು ಹೊಲಕ್ಕೆ ನಾವು ಎರಡನೇ ಸ್ಪ್ರೈ ಮಾಡ್ತಾಯಿದ್ದೀವಿ. ಅದಕ್ಕೆ ವಿಡಿಯೋ ಮೂಲಕ ತೋರಿಸ್ಬೇಕಂತ ನಾನು ಬೆಳಗ್ಗೆನೇ ವಿಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ಬೇಕಂತೇಳಿ. ಇದು ನಮ್ಮೂರಿನ ಕುಡಿಯ ನೀರಿನ ಕೆರೆ ಹೇಗಿದೆ ನೋಡಿ. ನಮ್ಮ ಹೊಲ ಇನ್ನೂ ಸ್ವಲ್ಪ ಒಂದೆರಡು ಹೊಲ ದಾಟಿ ಹೋಗಬೇಕು, ಆವಾಗ ತಾನೇ ನಮ್ಮ ಹೊಲ ಬರುತ್ತೆ. ಅಲ್ಲಿ ಆಲ್ರೆಡಿ ಈಗ ಎಣ್ಣೆ ಹೊಡಿತಿದ್ದಾರೆ. ನಾನು ಸ್ವಲ್ಪ ಊಟ ಮಾಡಿ ಬರ್ಬೇಕಂತ ಮನೆಗೂ ಹೋದೆ, ಲೇಟ್ ಆಯಿತು ಟಿಫಿನ್ ಮಾಡ್ಕೊಂಡು ಬರೋಕ್ಕೆ. ತೋರಿಸ್ತೀನಿ ಬನ್ನಿ. ಪರವಾಗಿಲ್ಲ, ಬೇರೆ ಬೇರೆ ಕಡೆ ಮಳೆ ಭಾಳ ಕಡಿಮೆ ಇದೆ. ನಮ್ಮ ಏರಿಯಲ್ಲಿ ಮಾತ್ರ ಸೂಪರಾಗಿ ಮಳೆ ಹೊಂಟದ. ಹಾಗಾಗಿ ಬೆಳೆ ಯಾವ ಥರದಿಂದ ಕುಂದ್ರು ಬಿದ್ದಿಲ್ಲ. ತೋರಿಸ್ತೀನಿ ಬನ್ನಿ ನಾನು ನಿಮಗೆ. ಫ್ರೆಂಡ್ಸ್, ನಮ್ಮ ಹೊಲ, ಆ ಹೊಲ ಲಾಸ್ಟ್ ಟೈಮ್ ತೋರಿಸಿದ್ದ ಆ ಹೊಲನೇ ಬೇರೆ, ಈ ಹೊಲನೇ ಬೇರೆ. ಲಾಸ್ಟ್ ಟೈಮ್ ಹೊಡೆದಿದ್ದ ಎಣ್ಣೆ ಫ್ರೈಡ್ ಮತ್ತು ರೆಜೆಂಟಿಗೆ ಅದೇ ಸ್ಪ್ರೈ ಮಾಡ್ತಾಯಿದ್ವಿ. ಈಗೂ ಕೂಡ ನೆಕ್ಸ್ಟ್ ಟೈಮ್ ಬೇರೆ ಹೊಡಿಬೇಕಂತೇಳಿ. ಎಣ್ಣೆ ಯಾವುದು ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಮನಕೋಟೋಪಸ್ ಅಂತಾರೆ. ಇದು ಬಂದುಬಿಟ್ಟು ಫ್ರೈಡ್. ಇದು ಬಂದುಬಿಟ್ಟು ರೆಜೆಂಟ್. ಇವು ಟೋಟಲ್ ಆಗಿ ಹೇಳ್ಬೇಕಂದ್ರೆ 3 ಕೆಲಸ ಏನು ಮಾಡ್ತಾವಪ್ಪ ಅಂತಂದರೆ, ಹತ್ತಿನ ಯಾವುದೇ ಥರದ ಮುಟ್ರು ಹೋಗಲಾಡಿಸ್ತದೆ.
ಈ ಹೊಲಕ್ಕೆ ಸ್ಪ್ರೈ ಮಾಡೋದು ನಾವು ಇದು 2ನೇ ಟೈಮ್. ಪರವಾಗಿಲ್ಲ, 2ನೇ ಟೈಮ್ ಆದರೂ ಬೆಳೆ ಚೆನ್ನಾಗಿ ಬಂದಿದೆ. ಆದರೂ ಎಣ್ಣೆ ಇನ್ನೂ ದೊಡ್ಡದು ಆಗ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ದೊಡ್ಡ ಎಣ್ಣೆನೇ ಬಿಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ. ಈಗಿನ ಗಿಡ ಸಣ್ಣದಿರೋದ್ರಿಂದ ನಾವು ಸಣ್ಣ ಎಣ್ಣೆನ ಸ್ಪ್ರೈ ಮಾಡ್ತಾ ಇದ್ದೀವಿ. ಆದರೂ ಬೆಟ್ರ್. ಎಷ್ಟು ಬೆಳವಣಿಗೆ ಇರಬೇಕು ಅಷ್ಟು ಇದೆ ಬಿಡು. ಬೇರೆ ಬೇರೆ ಕಡೆಯೆಲ್ಲ ಮಳೆ ಇಲ್ಲದ ಕಾರಣದಿಂದ ಇನ್ನೂ ಹತ್ತಿ ಮೊಳಕೆ ಬಂದಿಲ್ವಂತೆ. ನಮ್ಮ ಕಡೆ ಭಾಳ ಬೆಟ್ರು. ಆ ಕಡೆನೂ ಮಳೆ ಚೆನ್ನಾಗಿ ಬರಲಿ, ಆದಷ್ಟು ಬೇಗ ಬೆಳೆ ಎತ್ತರಕ್ಕೆ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ರೈತರು ಅಂದಮೇಲೆ ಎಲ್ಲರೂ ಒಂದೇ. ಪಾಪ ಎಷ್ಟೋ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಇಡೀ ಕುಟುಂಬನೇ ಭೂಮಿ ತಾಯಿಗೆ ದುಡಿತಾ ಇರ್ತದೆ. ಅಂಥದ್ರಲ್ಲಿ ಮಳೆ ಬರಲಿಲ್ಲ ಅಂದರೆ ನಾವು ರೈತರು ಬೆಳೆ ತಗೊಳಕ್ಕೆ ಭಾಳ ಕಷ್ಟ ಆಗ್ತದೆ. ಮಳೆ ಬಂದರೆ ನಾವು ಭೂಮಿ ತಾಯಿಗೆ ಶ್ರಮ ಪಡ್ಲಿಕ್ಕಾಗ್ತದೆ. ಈ ಥರ ಬಿದ್ದರೆ ಎಲೆಗಳು ಭಾಳ ಕ್ಲಿಯರ್ ಆಗ್ತವೆ. ನೋಡಿ, ದುಮ್ಮು 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 ಬೀಳಬೇಕು ಎಲೆಗೆ. ಈ ಥರ ಪಂಪ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ವರ್ಕರ್ ಕೂಡ ತುಂಬ ಚೆನ್ನಾಗಿ ಸ್ಪ್ರೇ ಮಾಡ್ತಿದ್ದಾರೆ. ಪರವಾಗಿಲ್ಲ. ಈ ಥರ ಆದ ನೋಡ್ರಿ ನಮ್ಮ ಹತ್ತಿ ಬೆಳೆ. ನಿಮಗೆ ಏನು ಅನ್ನಿಸ್ತದ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.